ಮೊದಲನೇದಾಗಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ಮತ್ತು ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದು ಯಾವ ಆ್ಯಪ್ ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂತಂದು ಹೇಳಿದ್ರೆ, ಆಲ್ಮೋಸ್ಟ್ ನಮ್ಮ ರೈತ ಬಾಂಧವರು ನಾಳೆ ಜೋಳ ಖರೀದಿ ಕೇಂದ್ರ, ಹತ್ತಿ ಖರೀದಿ ಕೇಂದ್ರ ಅಥವಾ ನಮ್ಮ ಹೊಲದಲ್ಲಿ ಏನ್ ಬೆಳೆದಿದ್ದೀವಿ ಅನ್ನೋದು ಬೆಳೆ ಏನ್ ನಮೂದನೆ ಆಗಿದೆ ಅನ್ನೋದನ್ನ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಅವರು ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಏನಪ್ಪಾ ಇಲ್ಲಿ ಯಾವ್ದನ್ನು ನೋಡ್ಕೊಳ್ಳೋದಿಲ್ಲ. ಸಡನ್ ಆಗಿ ಅಲ್ಲಿ NSP ಅಂದ್ರೆ ಖರೀದಿ ಕೇಂದ್ರ ತಕ ಹೋಗ್ತಾರ, ಅಲ್ಲಿ ಲೈನ್ ಎಲ್ಲ ನಿಂತ್ಕೊಂಡಿರ್ತಾರ. ತದನಂತರದಲ್ಲಿ ಅದು ಹಾಕಕ್ ಹೋದಾಗ ನಿಮ್ದು ಬೆಳೆ ತೋರಿಸ್ತಾ ಇಲ್ಲ ಮತ್ತು ಸಮಸ್ಯೆ ಇದೆ, ತಾವು ಇದು ಸರಿಪಡಿಸ್ಕೊಂಬರಿ ಅಂತಾರ. ಅವಾಗ ರೈತರು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ವಿಡಿಯೋ ಮಾಡಕ್ ಹಚ್ಚಿನಿ. ಆದಷ್ಟು ಯಾರಿಗೆ ಈ ವಿಡಿಯೋ ರೀಚ್ ಆಗುತ್ತೋ ಅವರೆಲ್ಲರೂ ಇದನ್ನ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಮತ್ತು ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿಯನ್ನ ಹೇಳಿ. ಯಾಕಂದ್ರೆ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಜನವರಿ ಒಳಗಡೆಲ್ಲ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಆಗುತ್ತೆ. ಬಹಳಷ್ಟು ಸಮಸ್ಯೆ ಆಗುತ್ತೆ. ರೀಸೆಂಟ್ ಆಗಿ ಹೊಲ ಮಾಡಿಸ್ಕೊಂಡಿರ್ತಾರ, ಅವ್ರಿಗೆ ಮತ್ತೆ ಪಾಣಿಯಲ್ಲಿ ಪೋಡಿ ಆಗಿರ್ತವೆ, ಅಂತ ಪೈಸಾ ನಂಬರ್ಗಳು ಚೇಂಜ್ ಆಗಿರ್ತಾವ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಅವ್ರು ಏನಾದ್ರು ಸಡನ್ ಆಗಿ ಅಲ್ಲಿಗೆ ಹೋದ್ರೆ ಅವ್ರಿಗೆ ಅದು ರಿಜಿಸ್ಟ್ರೇಷನ್ ಆಗಲ್ಲ, ಅಂತ ಸಮಸ್ಯೆ ಆಗುತ್ತೆ. ಅಂತವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಒಂದು ಆ್ಯಪ್ ನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಅದು ಆ್ಯಪ್ ನಲ್ಲೂ ತಿಳಿದ್ಮೇಲೆ ತಾವು ಏನ್ ಮಾಡ್ಬೇಕು ಅನ್ನೋದು ನಾನು ಲಾಸ್ಟ್ ಹೇಳ್ತೀನಿ. ಅದೇ ತರ ನಾವು ಫಸ್ಟ್ ಪ್ಲೇ ಸ್ಟೋರ್ ಹೋಗ್ಬೇಕು. ಯಾವ ರೀತಿ ಬೆಳೆ ದರ್ಶಕ ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನೀಗ. ಫಸ್ಟ್ ಇಲ್ಲಿ ಬೆಳೆ ದರ್ಶಕ 2025-26 ಅಂತ ಟೈಪ್ ಮಾಡಿದ ತಕ್ಷಣ ಬರುತ್ತೆ. ಇಲ್ಲಿ ಮೇಲ್ಗಡೆ ಏನು ಬೆಳೆ ದರ್ಶಕ 2025-26 ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡ್ಬೇಕು. ಆನಂತರ ಇಲ್ಲಿ ಏನಾಗುತ್ತೆ, ಓಪನ್ ಅಂತ ಹೇಳ್ಬೇಕು. ಓಪನ್ ಅಂತ ಹೇಳಿದ್ಮೇಲೆ ಇಮೇಜ್ ಅಂದ್ರೆ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಬೆಳೆ ದರ್ಶಕ 2025-26 ಗೌರ್ಮೆಂಟ್ ಸಿಂಬಲ್ ಬರುತ್ತೆ. ಬೆಳೆ ಸಮೀಕ್ಷೆ ಮಾಹಿತಿ ವೀಕ್ಷಣೆ ಅಂತ ಬರುತ್ತೆ. ವರ್ಷನ್ 1.8 ಅಂತ ಬರುತ್ತೆ. ಆಮೇಲೆ ಸರ್ಕಾರಿ ಸಿಬ್ಬಂದಿ ಅಥವಾ ಪ್ರೈವೇಟ್ ಸೆಕ್ಟರ್ ಅಂತ ಇರುತ್ತೆ. ಯಾವ್ದು ರಿಜಿಸ್ಟ್ರೇಷನ್ ಅದು ಮಾಡ್ಕೋಬಾರ್ದು. ಇಲ್ಲೇನು ರೈತರು ಅಂತ ರಿಜಿಸ್ಟ್ರೇಷನ್ ಐತಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲದನ್ನು ಅಲೋ ಅಂತ ಕೊಡ್ಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ಆದ್ಮೇಲೆ ಇಲ್ಲಿ ಫಸ್ಟ್ ನಾವು ನಮ್ಮ ಹೊಲದಲ್ಲಿ ಏನ್ ಬೆಳೆದಿದೀವಿ ಅನ್ನೋದನ್ನ ನೋಡ್ಬೇಕಾದ್ರೆ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ತರ ಋತು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ತರ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು. ತಾಲೂಕ್ ಸೆಲೆಕ್ಟ್ ಮಾಡ್ಕೋಬೇಕು. ಹೋಬಳಿ ಸೆಲೆಕ್ಟ್ ಮಾಡ್ಕೋಬೇಕು. ಗ್ರಾಮ ಸೆಲೆಕ್ಟ್ ಮಾಡ್ಕೋಬೇಕು. ಸರ್ವೆ ನಂಬರ್ಗಳನ್ನು ಟೈಪ್ ಮಾಡ್ಬೇಕು. ತದನಂತರದಲ್ಲಿ ಇಸರ್ ನಂಬರ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರದಲ್ಲಿ ಹೆಸರು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ತರ ಕೇಳಿದ್ದಾರೆ, ಗ್ರಾಮ ಬೆಳೆ ಸಮೀಕ್ಷೆಗಾರರ ವಿವರ, ಸಮೀಕ್ಷೆ ವಿವರಗಳನ್ನ ಪಡೀರಿ ಅಂತ. ನೀವು ಸಮೀಕ್ಷೆ ವಿವರಗಳನ್ನ ಪಡಿಬೇಕು. ಅಥವಾ ನಿಮ್ ಸಮೀಕ್ಷೆಯನ್ನು ಯಾರು ಮಾಡಿದಾರೆ ಅಂತ ನೋಡ್ಕೋಬೇಕು. ಯಾರು ನಿಮ್ಮ ಊರಲ್ಲಿ PR ಗಳನ್ನ ಸೆಲೆಕ್ಟ್ ಮಾಡಿ ಅಂದ್ರೆ ಮಾತ್ರ ಇದನ್ನ ಓಪನ್ ಮಾಡ್ಬೇಕಾಗತ್ತೆ. ಸಮೀಕ್ಷೆ ವಿವರಗಳನ್ನ ಪಡೀರಿ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಹೆಸರಿದೆಯಲ್ಲ ಅದ್ರ ಮೇಲೆ ಅಥವಾ ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಬೆಳೆ ವಿವರಗಳನ್ನು ವೀಕ್ಷಿಸಿ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಏನಾಗ್ಬಿಡುತ್ತೆ, ನೀವು ಬೆಳೆ ಏನ್ ಬೆಳೆದಿದ್ದೀರಾ ಅನ್ನೋದು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಹೆಸರು, ಬೆಳೆ ಹೆಸರು ಕೇಳಿದ್ದಾರೆ. ಜೋಳ ಅಂತ ಐತಿ, ವಿಸ್ತೀರ್ಣ ಎಷ್ಟು ಎಕರೆ ಅಂತ ಐತಿ, ವರ್ಗ, ಶುದ್ಧ ನೀರಾವರಿ ಅಂತ ಋತು ಎಲ್ಲ ಕೊಟ್ಟಿದ್ರೆ ಚಿತ್ರ ಸಮೇತ ಅಪ್ಲೋಡ್ ಆಗಿರುತ್ತೆ. ಈ ತರ ನೀವು ಬೆಳೆ ದರ್ಶಕದಲ್ಲಿ ನಿಮ್ಮ ಬೆಳೆಯನ್ನ ಸಮೀಕ್ಷೆ ಮಾಡಿ ಏನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ತಕ್ಕಂತ ಒಂದು ವಿಧಾನ. ನಾನೇನು ಬೆಳೆ ದರ್ಶಕ ಆ್ಯಪ್ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ಕೊಟ್ಟೆ. ಇದಾದ್ಮೇಲೂ ಕೂಡ ನಿಮಗೆ ಏನಪ್ಪಾ ಅಂದ್ರೆ ಪ್ರಾಕ್ಟಿಕಲ್ ಮತ್ತೆ ಸಮಸ್ಯೆಗಳು ಬರ್ತವೆ. ಯಾಕಂದ್ರೆ ನಾನು ಹೇಳಿದೆ, ಬೆಳೆ ದರ್ಶಕದಲ್ಲಿ ಅದರ ಡಾಟಾನ ವರ್ಷದಲ್ಲಿ 1 ಸಾರಿ ಮಾತ್ರ ಪಿಚ್ ಮಾಡ್ತಾರೆ. ಮತ್ತೆ ತದನಂತರದಲ್ಲಿ ಅದು ಡಾಟಾ ಪಿಚ್ ಆಗಿರಲ್ಲ. ಅಂದ್ರೆ ನೀವು ಮುಟೇಶನ್ ಆಯ್ತು, ಖರೀದಿ ಆಯ್ತು, ದಾನ ಆಯ್ತು, ಏನೇ ಆಗಿದ್ರು ಕೂಡ ನಿಮ್ಮ ಡಾಟಾ ಕ್ರಾಪ್ ಡಾಟಾ ಅಲ್ಲಿ ಏನಂತ ತೋರ್ಸೋದಿಲ್ಲ. ನಿಮ್ದು ಕ್ರಾಪ್ ಡೀಟೇಲ್ಸ್ ಡಾಟಾ ನಾಟ್ ಫಂಡ್ ಅಂತ ಬರ್ತೈತಿ. ಇಲ್ಲಿ MSP ಅಂದ್ರೆ ಖರೀದಿ ಕೇಂದ್ರಕ್ಕೆ ನೀವು ಹೋದಾಗ ರಿಜಿಸ್ಟ್ರೇಷನ್ ಆದಾಗ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದು ಹೇಳಿದ್ರೆ, ಅಥವಾ ಅಂತ ಸಮಸ್ಯೆ ನಿಮ್ಗೆ ಇರೋರು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಅಲ್ಲಿ ನಿಮ್ಮ FID ನಂಬರ್ ಏನ್ ಮಾಡ್ಬೇಕಂದ್ರೆ ಕ್ರಾಪ್ ಡೇಟಾ ಅಂದ್ರೆ ಅಲ್ಲಿ ಚೆಕ್ ಮಾಡಿಸ್ಬೇಕು. ಅಲ್ಲಿ ಚೆಕ್ ಮಾಡಿಸಿದಾಗ
ಅದು ನಿಮ್ಗೆ ಡಿಸ್ಪ್ಲೇ ಆಯ್ತು ಅಂತಂದ್ರೆ ಅದು ಸಮಸ್ಯೆ ಅದೇನಾದ್ರು ಸಮಸ್ಯೆ ಇತ್ತಂದ್ರೆ ಮತ್ತೆ ಅವರು ಬೆಂಗಳೂರು ಹೆಡ್ ಆಫೀಸಿಗೆ ಮೇಲ್ ಮಾಡ್ತಾರೆ. MSP ಫ್ರೂಟ್ಸ್ ಅಂತ ಬರುತ್ತೆ, ಅದನ್ನ ಮೇಲ್ ಮಾಡ್ತಾರೆ. ನಿಮ್ಗೆ ಆದಷ್ಟು ಅದ್ರ ಬಗ್ಗೆ ನಿಮ್ಗೆ ಜಲ್ದಿ ಮಾಡ್ಕೊಡ್ತಾರೆ. ನೀವು ಅಕಸ್ಮಾತ್ ಸಡನ್ ಆಗಿ ಬಂದು ಅಂದ್ರೆ ಆಗದು ಸ್ವಲ್ಪ ಲೇಟ್ ಆಗುತ್ತೆ, ಮತ್ತೆ 2-3 ದಿನ ನೀವು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು MSP ಅಂದ್ರೆ ಜೋಳ ಖರೀದಿ ಕೇಂದ್ರ ಅಥವಾ ತೊಗರಿ ಖರೀದಿ ಕೇಂದ್ರ, ಕಡ್ಲೆ ಖರೀದಿ ಕೇಂದ್ರ ಇನ್ನು ಪ್ರಾರಂಭ ಆಗಿಲ್ಲ. ಆದಷ್ಟು ಬೇಗ ರೈತರು ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದೇ ತರ ಇಂಥ ಇನ್ಫಾರ್ಮೇಶನ್ಗಳಿಗೋಸ್ಕರ ನನ್ನ ಒಂದು ಚಾನಲ್ ಕೃಷಿ ಜೊತೆ ವಿರೂಪಾಕ್ಷಿ ಅಂತ ಹೇಳಿ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ರಿ ಅಂತ ನಾನು ಕೇಳ್ಕೊಂತ ನನ್ನ ಒಂದು ಇಲ್ಲಿಗೆ ನನ್ನ ಒಂದು ಮಾಹಿತಿಯನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್.